ಬಾರಿ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಡಾಲಿ ಧನಂಜಯ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀರಾ. ಇಟ್ ವಾಸ್ ಲೈಕ್ ನಾವು ಮೊದಲನೇದಾಗಿ ಲೈಕ್ ಪೋಸ್ಟರ್ ರಿಲೀಸ್ ಆದಾಗ ನಿಮ್ಮನ್ನು ನೋಡಿದಾಗ ಇಟ್ ವಾಸ್ ಲೈಕ್ ನ್ಯೂ ಹೀರೋಯಿನ್ ಅಂತ. ಕನ್ನಡದಲ್ಲಿ ಭಾಳಷ್ಟು ಜನ ಕಲಿಸಿದ್ರೆ ಹೊಸ ಹೀರೋಯಿನ್ ಅಂತ ನಿಮ್ಮನ್ನು ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿರ್ತಾರೆ. ಸೊ ಇಲ್ಲಿ ಡಾಲಿ ಧನಂಜಯ ಮೊದಲು ನೋಡಿದಾಗ ಅವ್ರದ್ದು ಸಿಂಪಲ್ ಆಗುತ್ತೆ, ಹೇಗೆ ನೋಡಬೇಕು ಪಾತ್ರ ಕಾಂಬಿನೇಷನ್ ಅಂತ ನಿಮಗೆ ಎಷ್ಟು ಖುಷಿ ಇದೆ ಅವ್ರ ಜೊತೆ ಒಟ್ಟಿಗೆ ಆ್ಯಕ್ಟ್ ಮಾಡೋದು? ಆಸ್ ಅ ಫ್ಯಾನ್ ನನ್ನ ಖುಷಿಯನ್ನು ಹೇಳ್ಕೊಳಕ್ಕಾಗಲ್ಲ. ಫ್ಯಾನ್ ಫ್ಯಾನ್ ಏನು ಮಾತಾಡ್ತಿದ್ದೀರಾ? ನಾವು ಬಡವರ ಅಷ್ಟು ನೋಡ್ಬಿಟ್ಟು ಮನೆಯೆಲ್ಲ ಡಾನ್ಸ್ ಮಾಡ್ತೀನಿ ಅಂದ್ಕೊಂಡಿಲ್ಲ ಯಾವತ್ತಾದ್ರೂ ನೀವು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀರಾ ಅಂತ? ಅಂದರೆ ಕನಸು ಕಂಡಿದ್ದೆ, ಸುಮಾರು ಕನಸು ಕಾಣ್ತಿರ್ತೀನಿ. ಸೊ ಆ ಕನಸಲ್ಲಿ ಈ ಒಂದು ಕನಸು ನನಸಾಗ್ತಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಅವರೊಟ್ಟಿಗೆ ಏನಾದರೂ ಒಂದು ಬೆಸ್ಟ್ ಇನ್ಸಿಡೆಂಟ್ ಅಂತ ಸೆಟ್ಟಲ್ಲಿ ಸರ್ ಜೊತೆಗೆ ಇಲ್ಲ ಸರ್ ಏನೋ ತುಂಬ ಸ್ಟ್ರಿಕ್ಟ ಹೇಗೆ? ಅಯ್ಯೋ ಉಲ್ಟಾ ಅವ್ರು ಆರಾಮಾಗಿರ್ತಾರೆ. ಅವ್ರ ಕೆಲಸ ನೋಡ್ಕೊಂಡು ನಮ್ಮಂತ ಆರಾಮಾಗಿ ಅವ್ರು ಅಲ್ಲಿ ನಿಂತಿದ್ದಕ್ಕೆ ನನಗೆ ಅದೇನು ಸ್ಟಾರ್ಟಿಂಗ್ ಆಗೋದು ಸ್ಟಾರ್ ಫೀಲಿಂಗ್ ಸ್ವಲ್ಪ ಭಯ ಇರುತ್ತಲ್ಲ. ಸೊ ಅದೆಲ್ಲ ಹೊರಟೋಯ್ತು. ಈ ಶಿಕೆ ಮೈ ಫ್ರೆಂಡ್ಲಿ ಆಗಿ ಮಾತಾಡೋರು ಈ ಲೈನ್ಸಲ್ಲಿ ರೆಕಾರ್ಡ್ ಮಾಡ್ಕೊಂಡೆ ನಾನು ಪಾಪ ನಂಗೆ ಹೇಳೋರು ಮೋಕ್ಷ ಆರಾಮಾಗಿ ಹೇಳಿ, ಹೀಗೆ ಹೇಳಿ, ಹಾಗೆ ಹೇಳಿ ಅವ್ರು ನನಗೆ ಅವ್ರದ್ದು ಅವಶ್ಯಕತೆ ಇದೆ. ಇಸ್ ದ್ಯಾಟ್ ಸ್ವೀಟ್ ಆಫ್ ಅ ಸ್ಟಾರ್. ವೆರಿ ಲಕ್ಕಿ ಅವ್ರ ಜೊತೆ ಆಪರ್ಚುನಿಟಿ. ಮೋಕ್ಷ ಅವ್ರನ್ನ ಕನ್ನಡದ ಕನ್ನಡ ಸಿನಿಮಾ ನೋಡೋಂಥ ಜನ ಈ ಪಾತ್ರನ ಥಿಯೇಟ್ರಿಗೆ ಬಂದು ಯಾಕೆ ನೋಡ್ಬೇಕು? ನಿಮ್ಮಲ್ಲಿ ವಸ್ತು ಏನಾದರೂ ಈ ಪಾತ್ರ? ನಾನು ನವಮಿ ಅಂತ ಒಂದು ಪಾತ್ರ ಮಾಡ್ತೀನಿ. ನವಮಿ ಆ್ಯಂಡ್ ಮೋಕ್ಷ ಆಲ್ಮೋಸ್ಟ್ ರಗಡ್ ಪಾತ್ರ ಅನ್ನೋ ಥರ ಇದೆ ಅಲ್ವಾ? ಜಸ್ಟ್ ಅಂದರೆ ನವಮಿ ಬಂದು ಸಿಕ್ಕಾಪಟ್ಟೆ ಫನ್ನು, ಆ್ಯಕ್ಟೆಡ್, ಗೋಲ್ಡ್ ಆ್ಯಂಡ್ ಸ್ವಲ್ಪ ತರಲೆ ನಾಟಿ ಕ್ಯಾರೆಕ್ಟರ್ ಕಳ್ಳಿ ಅಂತಲೇ ಹೇಳ್ಬೋದು. ಎಸ್. ಸೊ ಒಂದು ತುಂಟಾಟ ಇದೆ, ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫರಮ್ಸ್ ಅವರು. ನನಗೆ ತುಂಬ ಮಜಾ ಮಾಡೋಣ ಈ ಪಾತ್ರ ಪ್ಲೇ ಮಾಡುವಾಗ. ಒಂಥರ ನಾರ್ಮಲ್ ಬರೀ ಗ್ಲಾಮರಸ್ ಯೂಸ್ ಮಾಡಿದೆ. ನಾಟಿ ಹುಡುಗಿ. ನಾಟಿ ಹುಡುಗಿ. ಸೊ ಬರೀ ಗ್ಲಾಮರಸ್ ಯೂಸ್ ಮಾಡಿದೆ. ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಧನಂಜಯ್ ಸರ್ ಮೂವಿ ಅಂದರೆ ಎಲ್ಲರಿಗೂ ಗೊತ್ತಿರೋದು ಇಟ್ ವಿಲ್ ಬಿ ಲೈಕ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ ಥರ ಒಂದು ಮೂವಿ. ಆ್ಯಂಡ್ ಎಲ್ಲ ಪಾತ್ರದಲ್ಲೂ ನಾವು ಎಲ್ಲ ಮೂವಿಯಲ್ಲೂ ನೋಡ್ಬೋದು. ಆ್ಯಂಡ್ ತಾರಮ್ಮ ಆ್ಯಂಡ್ ಧನಂಜಯ್ ಸರ್ ಅವರೊಂದು ಫ್ಯಾಮಿಲಿ ಒಂದು ಬಾಂಡಿಂಗಲ್ಲಿ ಆ ಮೂವಿ ಎಲ್ಲ ಮೂವೀಸ್ ಆಲ್ಮೋಸ್ಟ್ ಹಾಗೆ ಮಾಡಿದ್ದಾರೆ. ನಿಮಗೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಅಂದಾಗ ನಿಮಗೆ ಹೆಂಗೆ ಅನ್ನಿಸ್ತು? ಓಕೆ ನಿಮ್ಗೆ ಏನಾದರೂ ಬೇರೆ ಪಾತ್ರ ಮಾಡಬೇಕಂತ ಇತ್ತಾ? ಆರ್ ನಿಮ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತಾ ಸರ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ? ಇಲ್ಲ, ನಾನು ಸ್ಟೋರಿ ಕೇಳಿದ ತಕ್ಷಣ ತುಂಬಾ ಖುಷಿ ಆಯಿತು. ಈ ಥರ ಒಂದು ಸಿನಿಮಾ ಬಂದಿಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಲಾಸ್ಟ್ 25 ಮಿನಿಟ್ಸ್ ಇದೆ, ತುಂಬಾ ಅದ್ಭುತವಾಗಿದೆ. ನಾನು ನೋಡಿಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ. ಒಂದು ಡಿಫ್ರೆಂಟ್ ಅಪ್ರೋಚ್ ಟ್ರೈ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಜಾಸ್ತಿ ಕೊಡೋಕ್ಕಾಗಲ್ಲ. ಅದಕ್ಕೆ ನೀವು June 14th ಹೋಗ್ಬಿಟ್ಟು ಥಿಯೇಟರ್ ನೋಡಬೇಕು ಸಿನಿಮಾನ. ಖಂಡಿತ ಇಷ್ಟಪಡ್ತೀರಾ. ಇಟ್ಸ್ ನಾಟ್ ಅ ರೆಗ್ಯುಲರ್ ಫಿಲ್ಮ್ ಕ್ವಶನ್. ಒಂದು ಲೈನ್ ಹೇಳ್ಬೋದಾ? ಸಖಿಯೇ ಅಯ್ಯೋ ನೀವು ಡಾನ್ಸ್ ಮಾಡಿ, ನಾನು ಇವಾಗ ಡಾನ್ಸ್ ಮಾಡಿಬಿಡ್ತೀನಿ. ನಾನು ದಯವಿಟ್ಟು ನನ್ನ ಹಾಡಿಸ್ಬೇಡಿ. ನನಗೇನು ಇವಾಗ ಅಲ್ಪ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ, ಅವರು ಹೊರಟೋಗ್ತಾರೆ ಹಾಡಿದ್ರೆ. ಆ ರೇಡಿಯೋ ಇಂಟರ್ವ್ಯೂಲು ಹೀಗೆ ಮಾಡಿದ್ರು, ಹಾಡಿ ಮೇಡಮ್ ಅಂತ ವಾಯ್ಸ್ ನಿಮಗೆ ಇಷ್ಟ ಆಗ್ತಿಲ್ವಾ? ನನ್ನ ವಾಯ್ಸ್ ಮಾತಾಡೋಕ್ಕೆ ಕೇಳೋಕ್ಕೆ ಓಕೆ. ಇವಾಗ ಹಾಡ್ಸೇ ಹಾಡಿಸ್ತೀನಿ. ಇದು ನನ್ನ ಫಸ್ಟ್ ಲಿರಿಕ್ಸ್ ಮಾತನಾಡೋದು ಚೆನ್ನಾಗಿದೆ. ನನ್ನ ಕಣ್ಣನ್ನು ಯಾ ಓಕೆ ನಾವು ಅಲ್ಲಿ ಇದು ಸುಮ್ಮನೆ ರಿಹರ್ಸಲ್ ಅದು ನಾವೇ. ಓಕೆ 1 2 3 ಗೋ. ಸಖಿಯೇ ಮಾತನಾಡೋದು ಹೇಗಂತ ಹೇಳಿಕೊಡು. ಸಖಿಯೇ ನನ್ನ ಕಣ್ಣನ್ನು ನೀನೊಮ್ಮೆ ಓದ್ಬಿಡಿ ಅವ್ರ ಕಣ್ಣ ಒಮ್ಮೆ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಮಾತಾಡಿ. ದಯವಿಟ್ಟು ಎಲ್ಲರೂ June 14ರಂದು ಸಿನಿಮಾ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ 14 ನೋಡಿ ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತ ನಮ್ಮ ಕನ್ನಡ ಸಿನಿಮಾಗೆ ಸೋ ಮಚ್. ಒಳ್ಳೆ ಬ್ಯೂಟಿಫುಲ್ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದಾರೆ. ಪಡ್ಡೆ ಹುಡುಗರ ನಿದ್ದೆ ಕೆಡಿಸೋದಂತೂ ಖಂಡಿತ. ಏನು ಸರ್?